ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ರಾಗಿ ಇಡ್ಲಿ ಹಾಗೂ ದೋಸೆ ಒಂದೇ ಹಿಟ್ಟಿನಲ್ಲಿ ದೋಸೆ ಹಾಗೂ ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾನೇ ಸುಲಭವಾದ ರೆಸಿಪಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಹಾಗೆ ಒಂದ್ಸರಿ ಲೈಕ್ ಮಾಡಿ ಪ್ಲೀಸ್. 2 ಕಪ್ಪು ರಾಗಿ ತೆಗೆದುಕೊಂಡರೆ ಅದೇ ಕಪ್ ಅಳತಿ 2 ಕಪ್ಪು ಅಕ್ಕಿ ತೆಗೆದುಕೊಳ್ಳಬೇಕು. ಸೇಮ್ ಇಡ್ಲಿ ರೈಸ್ ಅನ್ನು 2 ಕಪ್ ತೆಗೆದುಕೊಳ್ಳಿ, ಅಥವಾ 1 ಕಪ್ ಇಡ್ಲಿಗೆ ಅಕ್ಕಿ 1 ಕಪ್ ಊಟ ಮಾಡುವ ನಾವು ಡೈಲಿ ಯೂಸ್ ಮಾಡುವ ಅಕ್ಕಿಯನ್ನು ಹಾಕಿಕೊಳ್ಳಿ. 1 ಟೇಬಲ್ ಸ್ಪೂನಿನಷ್ಟು ಮೆಂತೆಕಾಳು ಹಾಕಿ, ಅದೇ ಕಪ್ ಅಳತಿ ಉದ್ದಿನ ಬೇಳೆಯನ್ನು ಹಾಕಿ 1 ಕಪ್ಪು, 2 ಟೇಬಲ್ ಸ್ಪೂನಿನಷ್ಟು ಸಾಬುದಾನೆಯನ್ನು ಹಾಕಿ, 1 ಕೈ ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೂಡ ಹಾಕಿಕೊಳ್ಳಬೇಕು. ಈ ಒಂದೇ ರಾಗಿ ಹಿಟ್ಟಿನಲ್ಲಿ ದೋಸೆ ಹಾಗೂ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಒಂದೇ ಹಿಟ್ಟಿನಲ್ಲಿ 2 ವಿಧದಲ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಜಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ. 2-3 ಸರಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದ್ರೆ ಡಸ್ಟ್ ಇರುತ್ತೆ. ಅದಕ್ಕೋಸ್ಕರ 2-3 ಸರಿ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನೀರನ್ನು ಹಾಕಿ, ಅಕ್ಕಿ ಹಾಗೂ ರಾಗಿ ಮೇಲೆ 1 ಲೇಯರ್ ಬರೋ ತನ ನೀರನ್ನು ಹಾಕಿ ಚೆನ್ನಾಗಿ 3 ರಿಂದ 4 ತಾಸು ನೆನೆಯಲು ಬಿಡಿ. ನೆಂದ ಮೇಲೆ ಕೂಡ ಒಂದ್ಸರಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ವಾಶ್ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ನೊರೆ ಬಿಟ್ಟು ಬುರುಗ್ ಬಂದಿರುತ್ತೆ, ಅದು ಕ್ಲೀನ್ ಆಗುತ್ತೆ. 1 ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಚೆನ್ನಾಗಿ ನೆಂದ ಅಕ್ಕಿ ಹಾಗೂ ರಾಗಿಯನ್ನು ಹಾಕಿ, ಹಾಗೆ 1 ಕೈ ಮುಷ್ಟಿಯಷ್ಟು ಅಥವಾ 1 ಕೈ ಸ್ಪೂನಿನಷ್ಟು ರೈಸ್, ನಾವು ಊಟ ಮಾಡುವ ರೈಸ್ ಅನ್ನು ಕೂಡ ಇದಕ್ಕೆ ಹಾಕಿ, ರೈಸ್ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ಮೂತ್ ಆಗಿ ಇಡ್ಲಿ ಕೂಡ ಬರುತ್ತೆ, ಕ್ರಿಸ್ಪಿಯಾಗಿ ದೋಸೆ ಕೂಡ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈಗ ನುಣ್ಣಗೆ ರುಬ್ಬಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ. ಜಾಸ್ತಿ ಮಿಕ್ಸಿಯಲ್ಲಿ ಒಂದೇ ರೌಂಡ್ ಅಲ್ಲಿ ರುಬ್ಬಕ್ಕಾಗಲ್ಲ. 2 ರೌಂಡ್ ಬೇಕಾದ್ರೆ 2 ರೌಂಡ್, 3 ರೌಂಡ್ ಬೇಕಾದ್ರೆ 3 ರೌಂಡ್ ಹಾಕಿ ನುಣ್ಣಗೆ ಹಿಟ್ಟು ರುಬ್ಬಿಕೊಳ್ಳಬಹುದು. ಹಾಗೆ ಗ್ರೈಂಡರ್ ಇದ್ದರೆ ಎಲ್ಲಾನು ಒಂದೇ ಸರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬಹುದು ಫ್ರೆಂಡ್ಸ್. ನೋಡಿ, ಈ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಉಪ್ಪಿದ್ರೆ ಚೆನ್ನಾಗಿರುತ್ತೆ. 2 ಅಥವಾ 1.5 ಟೇಬಲ್ ಸ್ಪೂನ್ ಹಾಕಿಕೊಳ್ಳಿ. ನಿಮಗೆ ಜಾಸ್ತಿ ಅನಿಸಿದ್ರೆ 1.5 ಟೇಬಲ್ ಸ್ಪೂನ್ ಅನ್ನು ಹಾಕಿ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಕೈಯಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬಹುದು, ಕೈಯಲ್ಲಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ನೋಡಿ, ಈ ತರದಲ್ಲಿ ಚೆನ್ನಾಗಿ ಮಿಕ್ಸ್ ಆದ್ರೆ ದೋಸೆ ಹಾಗೂ ಇಡ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ. 1 ನಿಮಿಷ 2 ನಿಮಿಷವರೆಗೆ ಮಿಕ್ಸ್ ಮಾಡಿದ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ಹಿಟ್ಟಿನಲ್ಲಿ ನೀವು ಪಡ್ಡು ಕೂಡ ಮಾಡ್ಕೋಬಹುದು, ಉತ್ತಪ್ಪ ಕೂಡ ಹಾಕಿಕೊಳ್ಳಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಈ ತರದಲ್ಲಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಇದರಲ್ಲಿ ದೋಸೆ ಇಡ್ಲಿ ಕೂಡ ತುಂಬಾ ಸೂಪರ್ ಆಗಿ ಬರುತ್ತೆ. ಹಾಗೆ ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ 8 ರಿಂದ 10 ತಾಸು ನೆನೆಯಲು ಬಿಡಿ. ಇವಾಗ ನೋಡಿ, ರಾತ್ರಿ ಇಡೀ ಚೆನ್ನಾಗಿ ನೆಂದಿರುತ್ತೆ, ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ತರದಲ್ಲಿ ಚೆನ್ನಾಗಿ ಬಬ್ಬಲ್ ತರ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಎಷ್ಟು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಇಡ್ಲಿ ಕೂಡ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಮೃದುವಾಗಿ ಇರುತ್ತೆ. ನೀವು ಈವ್ನಿಂಗ್ವರೆಗೆ ಇಟ್ಟು ತಿಂದರೂ ಕೂಡ ಅದು ಸ್ಮೂತ್ ಹಾಗೇ ಇರುತ್ತೆ. ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯನ್ನಿಟ್ಟು 2 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಅದು ಕುದೀತಿರಬೇಕು. ಇವಾಗ ನೋಡಿ, ಇಡ್ಲಿ ಪಾತ್ರೆಗೆ ನಿಮಗೆ ಬೇಕಂದರೆ ಕಡಲೆಬೇಳೆಯನ್ನು ಫ್ರೈ ಮಾಡಿ ಹಾಕಿಕೊಳ್ಳಿ. ನೀರು ಚೆನ್ನಾಗಿ ಬಿಸಿ ಆದ ಮೇಲೆ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿ ಇಡ್ಲಿಯನ್ನು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸಿ. ನೀರು ಕುದೀತಿರುತ್ತೆ ಅಲ್ವ, ಅದಕ್ಕೆ 10 ನಿಮಿಷ ಸಾಕು. ನೀರು ಕುದೀಲಿಲ್ಲ ಅಂದರೆ 15 ನಿಮಿಷ ಇಡಬೇಕಾಗುತ್ತೆ. 10 ನಿಮಿಷದಲ್ಲಿ ನೋಡಿ, ತುಂಬಾನೇ ಸ್ಮೂತ್ ಆದ ರಾಗಿ ಇಡ್ಲಿ ಇವಾಗ ರೆಡಿ ಫ್ರೆಂಡ್ಸ್. ಇದು ತುಂಬಾನೇ ಹೆಲ್ದಿಕರವಾದ ರೆಸಿಪಿ. ನೀವು ವಾರದಲ್ಲಿ 1-2 ಸರಿ ಆದರೂ ರಾಗಿ ಹಿಟ್ಟಿನಿಂದ ಇಡ್ಲಿ ಮಾಡ್ಕೊಂಡು ತಿಂದರೆ ವೆಯ್ಟ್ ಲಾಸಿಗೂ ತುಂಬಾನೇ ಚೆನ್ನಾಗಿರುತ್ತೆ. ಶುಗರ್ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಸ್ಮೂತಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಅದೇ ಹಿಟ್ಟಿನಲ್ಲಿ ದೋಸೆ ಹಾಕುವುದು ಹೇಗೆ ಅಂತ ನೋಡೋಣ ಬನ್ನಿ. ದೋಸೆ ಹಂಚನ್ನು ಇಟ್ಟು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ 1 ಸ್ಪೂನ್ ಹಿಟ್ಟನ್ನು ಹಾಕಿ, ನಿಮಗೆ ಎಷ್ಟು ತಿಳುವು ಬೇಕೋ ಅಷ್ಟು ತಿಳುವಾಗಿ ಹಾಕಿಕೊಳ್ಳಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ದಪ್ಪ ಅಂದರೆ ಸ್ಮೂತಾಗಿ ಕೂಡ ಬರುತ್ತೆ. ಕ್ರಿಸ್ಪಿ ಇದ್ರೇ ರಾಗಿ ಹಿಟ್ಟಿನ ದೋಸೆ ಚೆನ್ನಾಗಿ ಬರುತ್ತೆ. ಇದು ತುಂಬಾನೇ ರುಚಿಕರವಾದ. ಇದಕ್ಕೆ ಸೈಡ್ ಡಿಶ್ ಆಗಿ ನೀವು ಈರುಳ್ಳಿ ಪಲ್ಯ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿ ಪಲ್ಯ ಹಾಗೂ ತೆಂಗಿನಕಾಯಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ದೋಸೆ ಕೂಡ ರೆಡಿ ಫ್ರೆಂಡ್ಸ್. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.